ಹಾಯ್ ಎವ್ರಿವನ್. ಕರ್ನಾಟಕ ಸ್ಪೆಷಲ್ ರಾಗಿ ಮುದ್ದೆ ಜೊತೆ ಬಸ್ಸಾರು ಅಂದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಸೊಪ್ಪು ಮತ್ತೆ ಕಾಳುಗಳನ್ನ ಬೇಯಿಸಿ ಅದರ ಕಟ್ಟನ್ನ ಬಸ್ತು ಸಾರನ್ನ ಮಾಡ್ಕೊಳ್ಳೋದ್ರಿಂದ ಇದನ್ನ ಬಸಿದ ಸಾರು ಅಥವಾ ಬಸ್ಸಾರು ಅಂತ ಕರೀತಾರೆ. ಇವತ್ ನಾನು ಹುರುಳಿಕಾಳಿನ ಬಸ್ಸಾರನ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಳೆಗಾಲಕ್ಕೆ ಚಳಿಗಾಲಕ್ಕೆ ಹೇಳಿ ಮಾಡಿಸಿದ ಸಾರಿದು. ಒಂದೊಂದ್ ಕಡೆ ಒಂದೊಂದು ರೀತಿಯಲ್ಲಿ ಈ ಬಸ್ಸಾರನ್ನ ಮಾಡ್ತಾರೆ. ಇವತ್ತು ನಾವು ಮಾಡೋ ರೀತಿಯಲ್ಲಿ ಈಸಿಯಾಗಿ ಈ ಹುರುಳಿಕಾಳಿನ ಬಸ್ಸಾರನ್ನ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಹುರುಳಿಕಾಳನ್ನ ಕುಕ್ಕರ್ನಲ್ಲಿ ಬೇಯಲಿಕ್ಕೆ ಇಡ್ಕೊಳ್ಳೋಣ. ಇಲ್ಲಿ ನಾನು 1 ಕಪ್ ಅಷ್ಟು ಹುರುಳಿಕಾಳನ್ನ ತಗೊಂಡಿದ್ದೀನಿ. ಕಾಳನ್ನ ಓಪನ್ ಪಾತ್ರೆಯಲ್ಲಿ ಬೇಯಿಸೋದ್ರಕ್ಕಿಂತ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡ್ರೆ ಜಾಸ್ತಿ ಟೈಮ್ ತಗೊಳ್ಳಲ್ಲ, ಜೊತೆಗೆ ಬೇಗ ಆಗೋಗತ್ತೆ. ಕಾಳನ್ನ ತೊಳ್ಕೊಂಡ್ಮೇಲೆ 1 ಕಪ್ ಹುರುಳಿಕಾಳನ್ನ ತಗೊಂಡ್ರೆ 3 ಇಂದ 4 ಕಪ್ ಅಷ್ಟು ನೀರು ಜೊತೆಗೆ ಕಟ್ಟಿಗೆ ಹಿಡಿಯೋಷ್ಟು ಉಪ್ಪನ್ನ ಹಾಕಿ 3 ವಿಷಲ್ ಕೂಗಿಸ್ಕೊಳ್ಬೇಕು. ಕಾಳು ಬೇಯುವಷ್ಟರಲ್ಲಿ ಒಂದು ಪ್ಯಾನ್ನಲ್ಲಿ 2 ಟೀ ಸ್ಪೂನ್ ಎಣ್ಣೆ ಕಾಯಿಸಿ ಸಣ್ಣ ಸೈಜಿಂದು 2 ಈರುಳ್ಳಿನ ದಪ್ಪ ಹೆಚ್ಕೊಂಡಿರೋದು ಜೊತೆಗೆ 1 ಉಂಡೆ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಿ ಇಟ್ಕೊಳ್ಬೇಕು. ಈರುಳ್ಳಿ ಬೆಳ್ಳುಳ್ಳಿನ ಈ ರೀತಿ ಫ್ರೈ ಮಾಡಿ ಖಾರ ರುಬ್ಕೊಂಡ್ರೆ ಸಾರಿನ ರುಚಿ ತುಂಬಾನೇ ಚೆನ್ನಾಗಿರತ್ತೆ. ಈಗ ಇದ್ರ ಜೊತೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಕರಿಬೇವನ್ನು ಹುರ್ಕೊಳ್ಳೋದ್ರಿಂದನೂ ಸಾರಿಗೆ ಒಳ್ಳೆ ಘಮ ಬರುತ್ತೆ. ಇದನ್ನ ಹುರ್ಕೊಂಡಾದ್ಮೇಲೆ ಆರ್ಲಿಕ್ಕೆ ಬಿಟ್ಟು ಕುಕ್ಕರ್ನಲ್ಲಿ ಕಾಳನ್ನ ಬೇಯಲಿಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಬೆಂದಿದೆ. ಕಾಳನ್ನ ತುಂಬಾ ಮೆತ್ತಗೆ ಬೇಯಿಸ್ಕೊಳ್ಬೇಡಿ, ತುಂಬಾ ಮೆತ್ತಗಾದ್ರೆ ಪಲ್ಯ ಉಡಿ ಉಡಿಯಾಗಿ ಬರಲ್ಲ. ಈ ರೀತಿಯಾಗಿ ಬೇಯಿಸಿ ಇಟ್ಕೊಳ್ಬೇಕು. ಈಗ ಒಂದು ಜಾಳ್ರಿಯಲ್ಲಿ ಈ ಹುರುಳಿ ಕಾಳನ್ನ ಬಸ್ತು ಕಾಳು ಬೇರೆ ಕಟ್ಟು ಬೇರೆ ಮಾಡಿ ಇಟ್ಕೊಳ್ಬೇಕು. ಈ ಕಾಳು ಜೊತೆ ಜಾಸ್ತಿ ನೀರು ಹಾಕಿ ಬೇಯಿಸಿರೋದ್ರಿಂದ ಇಷ್ಟು ಕಟ್ಟು ಬಂದಿದೆ. ಇದಕ್ಕೆ ಖಾರ ರುಬ್ಕೊಳ್ಳೋಣ. ಬಸ್ಸಾರಿಗೆ ಕಾಯಿ ಸ್ವಲ್ಪ ಕಡಿಮೆನೆ ಹಾಕೊಳ್ಳಿ. ಇಲ್ಲಿ ನಾನು 3 ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿನ ಜಾರ್ಗೆ ಹಾಕಿದ್ದೀನಿ. ಇದ್ರ ಜೊತೆಗೆ ಹುರ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವು, ನಂತರ 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ಹಾಗೆ 1/4 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು, ಇವೆರಡನ್ನು ಹುರಿದೇನೆ ಹಾಕೊಳ್ತಾ ಇದ್ದೀನಿ. ಬಸ್ಸಾರಿಗೆ ಹುಳಿ ಸ್ವಲ್ಪ ಜಾಸ್ತಿನೇ ಬೇಕು, ಅದರಿಂದ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ನೆನೆಸಿಟ್ಟಿರೋ ಹುಣಸೆ ಹಣ್ಣು, 2 ಟೀ ಸ್ಪೂನ್ ಅಷ್ಟು ಬೇಯಿಸಿರೋ ಕಾಳು, ಖಾರಕ್ಕೆ 2 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ, 1 ಟೀ ಸ್ಪೂನ್ ಅಷ್ಟು ಕೊತ್ತಂಬರಿ ಪುಡಿ, 1/4 ಟೀ ಸ್ಪೂನ್ ಅರಿಶಿಣ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಪೂರ್ತಿ ನೈಸಾಗಿ ರುಬ್ಬಿ ಇಟ್ಕೊಳ್ಬೇಕು. ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಯಲ್ಲಿ 3 ಟೀ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ತುಂಡು ಮಾಡ್ಕೊಂಡಿರೋ 2 ಒಣ ಮೆಣಸು, ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡಿ ಒಗ್ಗರಣೆ ಮಾಡ್ಕೊಂಡಾದ್ಮೇಲೆ ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಖಾರನ ಹಾಕೊಳ್ಳೋಣ. ನಂತರ ಕಾಳನ್ನ ಬಸ್ತಿರೋ ಕಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಾರನ್ನ ಕುದಿಲಿಕ್ಕೆ ಬಿಡಬೇಕು. ಬಸ್ಸಾರು ಸ್ವಲ್ಪ ತೆಳು ಇದ್ರೇನೆ ರುಚಿ ಜಾಸ್ತಿ, ಆದ್ರಿಂದ ಕಾಯಿನ ಸ್ವಲ್ಪನೇ ಹಾಕಿರೋದು, ಜೊತೆಗೆ ಸ್ವಲ್ಪ ಬೇಯಿಸಿರೋ ಕಾಳನ್ನ ರುಬ್ಬಕ್ಕೆ ಹಾಕಿರೋದ್ರಿಂದ ಸಾರಿಗೆ ರುಚಿನೂ ಕೊಡತ್ತೆ, ಜೊತೆಗೆ ಸಾರಿಗೆ ಮಂದನೂ ಕೊಡತ್ತೆ. ಈ ಸಾರು ಕುದಿಯೋಷ್ಟರಲ್ಲಿ ಕಾಳಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಪಲ್ಯ ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ನಲ್ಲಿ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ, 2 ಒಣಮೆಣಸು, ಸ್ವಲ್ಪ ಕರಿಬೇವು, 10 ಬೆಳ್ಳುಳ್ಳಿನ ಈ ರೀತಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನ ಹಾಕಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿ ಹಾಕಿರೋದ್ರಿಂದ ಈ ಪಲ್ಯಕ್ಕೆ ಒಳ್ಳೆ ಫ್ಲೇವರ್ ಕೊಡತ್ತೆ. ಬೆಳ್ಳುಳ್ಳಿ ಫ್ರೈ ಆದ್ಮೇಲೆ 2 ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಕಾಳಿನ ಮಧ್ಯದಲ್ಲಿ ಈರುಳ್ಳಿ ಸಿಗೋ ತರ ಇರಬೇಕು, ಆದ್ರಿಂದ ಈರುಳ್ಳಿನ ತುಂಬಾ ಫ್ರೈ ಮಾಡ್ಕೊಳ್ಳೋದೇನು ಬೇಡ. ಇಷ್ಟು ಫ್ರೈ ಆದ್ಮೇಲೆ ಲೋ ಫ್ಲೇಮ್ ಮಾಡಿ ಒಗ್ಗರಣೆಗೆ ಹಿಡಿಯೋಷ್ಟು ಸ್ವಲ್ಪ ಉಪ್ಪು, 1/4 ಟೀ ಸ್ಪೂನ್ ಅರಿಶಿಣ, ಖಾರಕ್ಕೆ 1 ಟೀ ಸ್ಪೂನ್ ಖಾರದ ಪುಡಿ, ಹಾಗೆ 1 ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ ಹಾಕಿ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ಹೈ ಫ್ಲೇಮ್ ಇದ್ರೆ ಖಾರದ ಪುಡಿ ಎಲ್ಲ ಸೀದೋಗತ್ತೆ, ಆದ್ರಿಂದ ಲೋ ಫ್ಲೇಮ್ನಲ್ಲಿ ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬಸ್ತಿರುವಂತ ಹುರುಳಿ ಕಾಳನ್ನ ಸೇರಿಸ್ಕೊಂಡು ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕಾಳನ್ನ ಬೇಯಿಸೋಬೇಕಾದ್ರೂ ಉಪ್ಪನ್ನ ಹಾಕಿದ್ವಿ, ಅದರಿಂದ ಒಗ್ಗರಣೆಗೆ ಸ್ವಲ್ಪನೇ ಉಪ್ಪು ಹಾಕಿರೋದು. ಈ ಕಾಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕೊನೆಯದಾಗಿ ತುರ್ಕೊಂಡಿರೋ ಫ್ರೆಶ್ ಕಾಯಿ ಮತ್ತೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಕಾಳನ್ನ ಹದವಾಗಿ ಬೇಯಿಸಿರೋದ್ರಿಂದ ಪಲ್ಯ ಎಷ್ಟು ಉಡಿ ಉಡಿಯಾಗಿ ಬಂದಿದೆ. ಈ ರೀತಿ ಇದ್ರೇನೆ ಪಲ್ಯ ತುಂಬಾ ರುಚಿ ಇರತ್ತೆ. ಇದಕ್ಕೆ ಹಾಕಿರುವಂತ ಖಾರ ಮತ್ತೆ ಸಾಂಬಾರ್ ಪುಡಿ ಎಲ್ಲ ಈ ಕಾಳಿನ ಜೊತೆ ಚೆನ್ನಾಗಿ ಹೊಂದ್ಕೊಳ್ಬೇಕು. ಆದ್ರಿಂದ ಸಿಮ್ನಲ್ಲಿ 3 ನಿಮಿಷ ಬೇಯಲಿಕ್ಕೆ ಬಿಡೋಣ. 3 ನಿಮಿಷ ಆದ್ಮೇಲೆ ಉದ್ರುದ್ರಾದ ತುಂಬಾನೇ ರುಚಿಯಾದ ಹುರುಳಿಕಾಳು ಪಲ್ಯ ರೆಡಿಯಾಗಿದೆ.
ಈ ಕಡೆ ಸಾರನ್ನ ಕುದಿಲಿಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ಕುದೀತಾ ಇದೆ. ಕಾಳು ಬೇಯೋಬೇಕಾದ್ರೂ ಉಪ್ಪನ್ನ ಹಾಕಿರೋದ್ರಿಂದ ಕಟ್ನಲ್ಲೂ ಉಪ್ಪಿರತ್ತೆ. ಆದ್ರಿಂದ ಮತ್ತೆ ನಾನು ಸಾರಿಗೆ ಉಪ್ಪನ್ನ ಹಾಕಿಲ್ಲ. ಈಗ ಈ ಬಸ್ಸಾರು ಕೂಡ ರೆಡಿಯಾಗಿದೆ. ಬಿಸಿ ಬಿಸಿ ಮುದ್ದೆ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್. ನೀವು ಮಾಡೋ ಹುರುಳಿಕಾಳಿನ ಬಸ್ಸಾರು ಇದೇ ರೀತಿ ಇರತ್ತಾ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ತೋರಿಸಿರೋ ಹುರುಳಿಕಾಳಿನ ಬಸ್ಸಾರಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.